ನಿತ್ಯ ಕಾರ್ತಿಕೋತ್ಸವ ನಮ್ಮದು ಯಾವ ಕಾರ್ತಿಕೋತ್ಸವ? ಅವ ಬೆಳಕು ತುಂಬಿದವರಾರು, ಸಾಗರಗಳಿಗೆ ನೀರು ತುಂಬಿದವನಾರು. ಇದೆಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು. ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. 14 ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ, ಅದು ದೇವನದಷ್ಟೇ. ಲಿಂಗದೊಡವೆ ಇದು, ದೇವನದಿದು. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಪೃಥ್ವಿ ಅನ್ನೋದೇನೈತಲ್ಲ, ಇದು ಕರ್ತಾರನ ಕಮ್ಮಟ. ಕರ್ತಾರನ ಕಮ್ಮಟ ಅಂದ್ರೆ ನೀವು ಶೋರೂಮ್ ಅಂತೀರಿಲ್ಲ, ಶೋರೂಮ್. ಈಗ ನಿಮ್ದು ಕಾರ್ ಗಾಡಿದು, ಮೋಟರ್ ಬೈಕಿನ ಶೋರೂಮ್ ಇರ್ತಾವಿಲ್ಲ, ಇದೊಂದು ಶೋರೂಮ್ ಇದು ಅಂತ. ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು. ಹೆಂಗೆ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರೆ, ನಿಮಗೆ ಕಲ್ಪನಾಕ್ ಬರ್ತೈತಿ ಇಲ್ಲಿ. ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಂಗೆ ಹಿಂದೆ ದಬ್ಬುತ್ತಿರ್ತಾರೆ. ರಿಪೇರಿಗೆ ಹಿಂದೆ ಬಿಟ್ಟಿರ್ತಾರ. ಅವಕ್ಕೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ಇದು ಶೋರೂಮ್ ಇದು ಒಂದು. ಹಂಗ ಮೊಮ್ಮಗ ಹುಟ್ಟುತ್ತಿರ್ತಾನ, ಅವ್ನ ತೊಟ್ಲು ಮುಂದೆ ನಡುವಿನ ಮನೆಯಾಗಿರ್ತೈತಿ, ಇದು ಮುದುಕಾಗಿರ್ತೈತಿ, ಹಿಂದೆ ಗ್ಯಾರೇಜ್ನಾಗ ಒಗದಿರ್ತಾರೆ. ಇದು ಹಳೆ ಗಾಡಿ, ಇದು ಶೋರೂಮ್ ಅಷ್ಟೇ. ಇದು ಏನು ಮಜಾ ಐತಿ ಅಂದ್ರೆ, ಮೊಮ್ಮಗ ಹುಟ್ಟುತ್ತಿರ್ತಾನ, ಒಬ್ಬನಿಗೆ ಮಗ ಹುಟ್ಟುತ್ತಿರ್ತಾನ, ಅಪ್ಪ ಸಾಯ್ತಿರ್ತಾನ, ಅಪ್ಪ ಸಾಯ್ತಾನ. ಒಂದು ಶೋರೂಮ್ ಐತೆ ಅಷ್ಟೇ ಇದು ಜಗತ್ತಿದು. ಹಂಗ ಒಬ್ಬರು ಬರ್ತಿರ್ತಾರ, ಬರೋರಿಗೆ ವೆಲ್ಕಮ್ ಮಾಡಬೇಕು, ಹೋಗ್ತಿರ್ತಾರ, ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕಷ್ಟೇ ಇದು. ಹಂಗೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ನಮ್ಮನ್ನು ಭಾಳ ಹಿಂದಕ್ಕೆ ಕೂರ್ಸ್ಯಾರಂತ ತಲೆ ಕೆಡಿಸ್ಕೋಬಾರದು. ಯಾಕಂದ್ರೆ ಮುಂದೆ ಕುಂತವ್ರು ಸಹಿತ ಒಂದು ದಿವಸ ಹಿಂದೆ ಬರಬೇಕಿದು. ಶೋರೂಮ್ ಇಲ್ಲಿ ಯಾರು ಮುಂದೆ ಖಾಯಂ ಕುಂದ್ರವ್ರು ಇಲ್ಲ ಅಷ್ಟೇ. ಹಂಗ ಒಂದು ದಿವಸ ಸೊಸಿ ಬರ್ತಾಳ, ವೆಲ್ಕಮ್ ಮಾಡಬೇಕು. ಮಗಳು ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಸೆಂಡ್ ಆಫ್ ಮಾಡಬೇಕು. ಇದು ಶೋರೂಮ್ ಇದು ಭಗವಂತನ ವರ್ಕ್ ಶಾಪ್ ಇದು ಅಷ್ಟೆ. ಇಲ್ಲಿ ಯಾರೂ ಖಾಯಂ ಇರೋದಿಲ್ಲ. ಬಂದವರಿಗೆ ವೆಲ್ಕಮ್ ಮಾಡೋದು, ಅವರು ಮುಂದಿರ್ತಾರೆ, ಹಿಂದೊಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೆ ಗ್ಯಾರೇಜಿಗೆ ಕಳಿಸೋದು, ಇದು ನಡೀತಾ ಇರ್ತದೆ. ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ. ಅದು ಯಾರು ಖಾಯಂ ಇರಕ್ಕೆ ಬಂದಾರ ಹೇಳಿ? ಇಲ್ಲಿ ಒಂದು ಗಿಡ ಇತ್ತು, ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿಗೆ 2 ಮರಿ ಇತ್ತು. ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು 2 ಮರಿ ಕೆಳಗೆ ಬಿದ್ದು ಸತ್ತು. ಭಾಳ ದುಃಖ ಆತದ ಮರಿಗೆ, ಪಕ್ಷಿಗೆ, ತಾಯಿ ಪಕ್ಷಿಗೆ. 2 ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು, 2 ಕೆಳಗೆ ಬಿದ್ದಿದ್ದು ಅಲ್ಲ, ಅಳಾಕತ್ತಿತ್ತದು. ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ. ಏನು ಮನುಷ್ಯಪ್ಪ ಇವ, ಎಷ್ಟು ನೊಬೆಲ್ ಪಾರಿತೋಷಕ ತಗೊಂಡಾನ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ, ಎಷ್ಟು ರಾಜ್ಯೋತ್ಸವ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ. ಒಂದು ಗೂಡಿನೊಳಗಿರುವ 2 ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ. ನೊಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಅವನು? ಆದರೂ ಮರಿ ಸತ್ತಿದ್ದು ನೋಡ್ತು, 1-2 ಕ್ಷಣ ಕಣ್ಣೀರು ಹಾಕ್ತು. ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟ್ತದ. ಗಿಡದಾಗ ಕುಂತ ಹಾಡಾಕತ್ತು. ಆ ಗಿಡ ಕೇಳತ್ತು ಪಕ್ಷಿಗಲ್ಲ, 1 ತಾಸು 2 ತಾಸಿನಿಂದ ನಿನ್ನ ಮರಿಗಳು ಸತ್ತಾವ, ನಿನ್ನ ಕರುಳಿನ ಬಳ್ಳಿಗಳವು, ನಿನ್ನ ಮಕ್ಕಳು ಅವು ಸತ್ತಾವ, ನಿನಗೆ ದುಃಖ ಆಗಿಲ್ಲ ಇನ್ನು? ಆಗಲೇ ಇನ್ನೂ 1-2 ತಾಸಿನಿಂದ ಸತ್ತಾವ, ಈಗ ಹಾಡಾಕತ್ತೀಯಲ್ಲ ನೀನು. ಅವಾಗ ಪಕ್ಷಿ ಹೇಳ್ತು, ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ಅಳಾಕ ಮನುಷ್ಯರು ಮಾಡಿ ಏನು? ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ದುಃಖಿಸಿ ಅಳಾಕ ಮನುಷ್ಯರು ಮಾಡಿ ಏನು? ಇಲ್ಲ, ಪಕ್ಷಿಗೆ ಹೇಳುತ್ತೆ ಗಿಡ. ಇದು ಗಿಡಕ್ಕೆ ಪಕ್ಷಿ ಹೇಳ್ತದೆ, ನಾವು ಹಾಡಾಕ ಬಂದವರು, ಅಳಾಕ ಬಂದವರಲ್ಲ. ನಾವು ಹಾರಾಕ ಬಂದವರು, ನಾವು ಅಳಾಕ ಬಂದವರಲ್ಲ. ಪಕ್ಷಿ ಗಿಡಕ್ಕೆ ಹೇಳ್ತದೆ, ಯಾಕೆ ದುಃಖಿಸಬೇಕು ಹೇಳು ಮನುಷ್ಯನೇ? ಈಗ ಮನುಷ್ಯರೊಳಗೆ ನೋಡು, ಅಕಸ್ಮಾತ್ ಯಾರ ನೌಕರಿದಾರಿದ್ರು ಅಂದ್ರೆ, ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ, ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ. 2 ಮಕ್ಕಳು ಅವರು ಹೊಲಕ್ಕೆ ಹೋಗೋರು, ನೌಕರಿಗೆ ಹೋಗೋರು ಇದ್ರಂದ್ರೆ, ಹೊಲಕ್ಕೆ ಹೋಗಾಗ ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು, ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂಥೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ. ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳು ತಾವು ಕರ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಅಳ್ತಾರೇನು? ಅಳುವುದಿಲ್ಲ. ಹಂಗೆ ಅವ್ರು ನಮ್ಮ ಮಕ್ಕಳಲ್ಲ, ಬಿಟ್ಟು ಹೋದವ್ರ ಮಕ್ಕಳು. ಹಂಗೆ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ, ಅವು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ದೇವ್ರು ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ. ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾಯ ಕಳಬೇಕು? ಹಾಡೋರು ನಾವಿದು. ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರೆ, ಸ್ವಾಗತ ಮಾಡೋದು, ಒಮ್ಮೆ ಹೋಗ್ತಿರ್ತಾರೆ, ಸೆಂಡ್ ಆಫ್ ಮಾಡೋದು ಅಷ್ಟೇ. ಅದಕ್ಕೆ